ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ತುಂಬ ದಿನದಿಂದ ನನ್ನ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸಿ ಅಂತ ಕೇಳ್ತಾನೆ ಇದ್ದರು. ಬಟ್ ಹಿಂಗೆ ಲಾಕರಲ್ಲಿರೋ ರೀಸನಿಂದ ನನಗೆ ಅದನ್ನು ತೋರ್ಸೋಕ್ಕಾಗಲ್ಲ ಅಂತಲೂ ನಾನು ರೀಸನ್ ಸಹ ಹೇಳಿದ್ದೆ. ಬಟ್ ಹಿಂಗೆ ರೀಸೆಂಟಾಗಿ ಒಂದು ಫ್ಯಾಮ್ಲಿ ಫಂಕ್ಷನ್ ಇರೋದ್ರಿಂದ ಹಿಂಗೆ ಇಯರಿಂಗ್ಸ್ ಎಲ್ಲ ತೊಗೊಂಬ ಅಂದರೆ ಅವರು ನಮ್ಮ ಹಸ್ಬೆಂಡು ಅಂದರೆ ಅದು ಫುಲ್ಲು ಬಾಕ್ಸ್ ತಂದುಬಿಟ್ಟಿದ್ದಾರೆ. ಸೊ ಅದಕ್ಕೆ ಮತ್ತೆ ರಿಟರ್ನ್ ಲಾಕರ್ಗೆ ಹೋಗೋಕ್ಕೆ ಮುಂಚೆ ಒಂದ್ಸಲ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಬಿಡೋಣ ಅಂತ ಕ್ವಿಕ್ಕಾಗಿ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವತ್ತು ಒಂದು ಫಂಕ್ಷನ್ ಇದೆ. ಸೊ ಹಿಂಗೂ ಇವತ್ತು ರೆಡಿಯಾಗಿದ್ದೀನಲ್ಲ, ಸ್ಯಾರಿ ಮೇಲೆ ಇದು ವೇರ್ ಮಾಡಿ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ಈ ವ್ಲಾಗ್ನ ಇವತ್ತೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿರುವಂಥದ್ದೆಲ್ಲ ನನ್ನ ಒಂದು ಇಯರಿಂಗ್ಸ್ ಕಲೆಕ್ಷನು. ಸೊ ಒಂದು ಆರ್ಗನೈಸರಲ್ಲಿ ಈ ಥರ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಸೊ ಫಸ್ಟ್ ರೋಲ್ ಇರೋದೆಲ್ಲ ಫೆಸ್ಟಿವ್ ವೇರು ಇಲ್ಲ ಫ್ಯಾಮ್ಲಿ ಫಂಕ್ಷನ್ಸ್ಗೆ ಹಾಕ್ಕೊಳ್ಳೋಕ್ಕೆ, ಸೆಕೆಂಡ್ ರೋಲಿ ಯಾವುದನ್ನ ಸಿಂಪಲ್ ಫಂಕ್ಷನ್ಸ್ಗೆ ಆ ಥರ ಚಿಕ್ಕದಾಗಿರುವಂಥ ಒಂದು ಜುಮ್ಕಾಸು. ಸೊ ತರ್ಡ್ ರೋಲ್ ಇರೋದು ಸ್ವಲ್ಪ ಆಂಟಿಕ್ ಡಿಸೈನ್ಸು, ಈ ಥರ ಕಲ್ಲಿನ ಓಲೆಗಳು ಈ ಥರ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಈ ಥರ ಅಕೇಶನ್ಗೆ ತಕ್ಕಂಗೆ ಈಚ್ ರೋನು ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಇನ್ನೊಂದು ಬಾಕ್ಸು. ಇದು ಯೂಶ್ವಲಿ ಮನೇಲಿ ರೆಗ್ಯುಲರ್ ವೇರ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಲೈಕ್ ಎವ್ರಿ ಟೈಮ್ ತಂದಾಗ ನನಗೆ ಯಾವುದು ಆ ಒಂದು ಮಂತಲ್ಲಿ ಯೂಸ್ ಮಾಡಬೇಕು ಅಂತಿದ್ದೀನೋ ಅಂಥದನ್ನು ಈ ಒಂದು ಬಾಕ್ಸಲ್ಲಿ ಒಂದು 3-4 ಓಲೆ ಇಟ್ಟಿರ್ತೀನಿ. ಸೊ ಈ ಬಾಕ್ಸ್ ಲಿಂಕ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ತಗೊಳ್ಳಿ. ಸೊ ಫಸ್ಟು ಒಂದು ದೊಡ್ಡ ಓಲೆಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದು ನನ್ನ ಹತ್ರ ಇರುವಂಥ ಜುಮ್ಕಾಲಿ ಅಂದರೆ ಬಿಗ್ಗೆಸ್ಟ್ ಜುಮ್ಕಾಲಿ ಫಸ್ಟ್ ಪ್ಲೇಸ್ ತೊಗೊಳ್ಳೋವಂಥ ಜುಮ್ಕಾ. ಅಂದರೆ ವೆಯ್ಟಲ್ಲ ಬಟ್ ಲುಕ್ಸಲ್ಲಿ. ಸೊ ಯೂಶ್ವಲಿ ಈ ಒಂದು ಸೆಲೆಬ್ರಿಟೀಸು ಎಲ್ಲ ಈ ಫೆಸ್ಟಿವ್ ವ್ಲಾಗ್ಸಲ್ಲೆಲ್ಲ ನೋಡಿದ್ರೆ ಕಿವಿ ತುಂಬ ಓಲೆ ಹಾಕಿರ್ತಾಯಿದ್ರು. ಅಂಥದ್ದೆಲ್ಲ ವ್ಲಾಗ್ಸ್ ನೋಡಿದಾಗ ನನಗೆ ಇಷ್ಟ ಆಗ್ತಾಯಿತ್ತು, ಈ ಥರದ್ದು ಒಂದು ಓಲೆ ನಾನು ತಗೋಬೇಕು ಅಂತ, ಎಸ್ಪೆಷಲಿ ಈ ಜುಮ್ಕಾ. ಸೊ ಲೈಕ್ ಯೂಶ್ವಲಿ ಪ್ರತಿಯೊಬ್ಬರಿಗೂ ಯಾವುದಾದ್ರೂ ಒಂದು ಟೈಪ್ ಒಡವೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಬಳೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ನೆಕ್ಲೆಸು. ಆ ಥರ ನನಗೆ ಜುಮ್ಕಾಸ್ ಅಂದರೆ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಒಡವೆ ಅಂಗಡಿಗೆ ತೊಗೊಳಕ್ಕೆ ಹೋದಾಗ ಫಸ್ಟ್ ಕಣ್ಣೋಗೋದು ಜುಮ್ಕಾಸ್ ಕಡೆನೇ. ಸೊ ಆ ಥರ ಹಿಂಗೆ ತೊಗೊಳಕ್ಕೆ ಹೋದಾಗ ನನಗೆ ನೋಡಿ ಇಷ್ಟ ಆಗಿ ತೊಗೊಂಡಂಥ ಒಂದು ಜುಮ್ಕಾ ಇದು. ಕಿವಿ ತುಂಬ ಇರುತ್ತೆ ಮತ್ತು ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಇದರ ವೆಯ್ಟ್ ಬಂದು 17.8 ಗ್ರಾಮ್ಸ್ ಇದೆ. ಅಂದರೆ ಇದು ಲೈಟ್ ವೆಯ್ಟು ಹೆವಿಯಾಗಿ ಕಾಣುವಂಥ ಜುಮ್ಕಾ ಸೆಟ್ಟಲ್ಲಿ ನಾನು ತೊಗೊಂಡಂಥದ್ದು. ಸೊ ಇದು ನೋಡೋಕ್ಕೆ ಒಂದು 20+ ಗ್ರಾಮ್ಸ್ ಇರೋಂಗಿದೆ, ಬಟ್ ಅಷ್ಟು ಗ್ರಾಮ್ಸ್ ಇಲ್ಲ. ಇದು ಬಂದು ಹತ್ರ 18 ಗ್ರಾಮ್ಸ್, 1-2 ಮಿಲಿ ಕಡಿಮೆನೇನು. ಸೊ ಇದು ಫುಲ್ ಆ್ಯಂಟಿಕ್ ಫಿನಿಶು ಮತ್ತು ಫುಲ್ ಲಕ್ಷ್ಮಿಯಿಂದ ಮಾಡಿದ್ದಾರೆ. ಸೊ ಒಂದು ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ನಂದು ಸೆಕೆಂಡ್ ಓಲೆ ನೋಡಿದ್ರೆ ಅದು ಬಂದು ಚಾಂದ್ಬಾಲಿ ಇಯರಿಂಗ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ತುಂಬ ಟ್ರೆಂಡಲ್ಲಿತ್ತು ಒಂದು ಟೈಮಲ್ಲಿ ಒಂದು ಚಾಂದ್ಬಾಲಿ ಇಯರಿಂಗ್ಸು. ಅದರಲ್ಲೂ ನೀವು ಮೇಲೆ ಇರೋ ಪಾರ್ಟ್ ಅಷ್ಟೇ ಬರ್ತಾಯಿತ್ತು, ಅಂದರೆ ಕೆಳಗಡೆ ಜುಮ್ಕಿ ಇರ್ತಾ ಇರಲಿಲ್ಲ, ಮೇಲೆ ಇರೋದೇ ಡಿಫ್ರೆಂಟ್ ಸೈಜಸಲ್ಲಿ ಬರ್ತಾಯಿತ್ತು ಚಾಂದ್ಬಾಲಿ ಅಂದರೆ. ಬಟ್ ನನಗೆ ಜುಮ್ಕಿ ಅಂದರೆ ಇಷ್ಟ ಇರೋದ್ರಿಂದ ಈ ಥರ ಚಾಂದ್ಬಾಲಿಯಲ್ಲೇ ವಿತ್ ಜುಮ್ಕಿ ಇರೋವಂಥ ಈ ಪಾರ್ಟನ್ನು ನಾನು ತೊಗೊಂಡೆ ಅವಾಗ, ಅಂದರೆ ಆ ಟೈಮಲ್ಲಿ ಟ್ರೆಂಡ್ ಇರೋವಾಗ. ಸೊ ಈ ಒಂದು ಓಲೆ ಬಂದು 15.6 to 7 ಗ್ರಾಮ್ಸ್ ಏನೋ ಇದೆ, ಹಂಗೆ ಸರಿಯಾಗಿ ನೆನಪಿಲ್ಲ. ಹತ್ರ 16 ಗ್ರಾಮು, 8 ಗ್ರಾಮ್ ಇರುತ್ತೆ ಒಂದೊಂದು ಓಲೆ. ಸೊ ರೀಸೆಂಟಾಗಿ ಒಂದು ರೀಲಲ್ಲಿ ಸಹ ಇದನ್ನು ಹಾಕ್ಕೊಂಡಿದ್ದೆ, ಬಳೆ ಶಾಸ್ತ್ರದ ಟೈಮಲ್ಲಿ ನೋಡಿರ್ಬೋದು ನೀವು. ಸೊ ಇದು ಬಂದು ನನ್ನ ಒಂದು ಥರ್ಡ್ ಇಯರಿಂಗು. ಸೊ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಂಥ ಒಂದು ಓಲೆ. ಸೊ ಹಿಂಗೆ ಮದುವೆದು ಜ್ಯುವೆಲರಿ ಶಾಪಿಂಗ್ ಎಲ್ಲ ಹೋದಾಗ ಈ ಓಲೆ ನೋಡಿದಾಗ ನನಗೆ ಯಾಕೋ ತುಂಬ ಡಿಫ್ರೆಂಟ್ ಅನಿಸ್ತು ಪ್ಯಾಟರ್ನು. ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ ಒಂದು ಬೊಂಬೆಗೆ ಏನೋ ಫ್ರಾಕ್ ಹಾಕ್ದಂಗೆ ಕಾಣಿಸ್ತಾ ಇತ್ತು, ನನಗೆ ತುಂಬ ಸಖತ್ ಇಷ್ಟ ಆಗೋಯಿತು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಆ 2 ನವಿಲ್ ಥರ ಇರೋದು 2 ಕೈ ಥರ, ಮೇಲೆ ಮುಖ, ಕೆಳಗಡೆ ಫ್ರಾಕ್ ಹಾಕ್ಕೊಂಡಿರೋ ಬೊಂಬೆ ಥರ ಕಾಣಿಸ್ತಾ ಇರುತ್ತೆ. ಸೊ ಈ ಪ್ಯಾಟರ್ನ್ ಅಂತೂ ನಾನು ಜುಮ್ಕಾಸಲ್ಲಿ ನೋಡಿರಲಿಲ್ಲ. ಮತ್ತು ಅವಾಗೆಲ್ಲ ಜುಮ್ಕಾಸ್ ಡಿಸೈನ್ಸಲ್ಲಿ ರೌಂಡು ಇಲ್ಲ ಓವಲ್ ಈ ಥರದ್ದು ನೋಡಿದ್ದೆ, ಬಟ್ ಈ ಥರ ಡಿಸೈನ್ ಫಸ್ಟ್ ಟೈಮ್ ನಾನು ನೋಡಿದ್ದು. ಆವಾಗ ಇದನ್ನು ಇಷ್ಟಪಟ್ಟು ತೊಗೊಂಡೆ ನನ್ನ ಮದುವೆಗೆ. ಆವಾಗ ಈ ಸೈಜೇ ಕಾಮನ್ ಸೈಜ್, ಅಂದರೆ ಮದುವೆಗಳಿಗೆಲ್ಲ ಹಾಕ್ಕೊಳ್ಳೋಂಥ. ಇದು ಕಿವಿ ತುಂಬ ಕಾಣುತ್ತೆ. ಸೊ ನನ್ನ ಹತ್ರ ಇರೋ ಓಲೆಗಳಲ್ಲಿ ಇದೇ ತುಂಬಾ ತೂಕ ಇರೋವಂಥ ಓಲೆ. ಇದು ಬಂದು 20 ಗ್ರಾಮ್ಸ್ ಇದೆ, ಈಚ್ ಓಲೆ 10 ಗ್ರಾಮ್ಸ್. ಸೊ ಇದು ಇನ್ನೊಂದು ಪ್ಯಾಟರ್ನ್ ಜುಮ್ಕಾ, ಅಂದರೆ ಲಾಂಗ್ ಜುಮ್ಕಾಸ್ ಅಂತ ಕರೀತಾರೆ ಇದನ್ನು. ಸೊ ಈ ಥರದ್ದು ಒಂದು ಪ್ಯಾಟರ್ನ್ ಇರಲಿ ಅಂತ ಇದನ್ನು ತೊಗೊಂಡಂಥ ಒಂದು ಜುಮ್ಕಿ. ಇದರಲ್ಲಿ ನನಗೆ ಇಷ್ಟ ಇರೋದು ಏನಂದರೆ, ಯೂಶ್ವಲಿ ಓಲೆ ಮೇಲೆ ಲಕ್ಷ್ಮಿನ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಹಂಗೆ ಕೊಟ್ಟಿಲ್ಲ, ಒಂಥರ ಸ್ಟೆಪ್ ಥರ ಕೊಟ್ಟು ಅದ್ರ ಮೇಲೆ ಲಕ್ಷ್ಮಿನ ಕೂಡಿಸಿದ್ದಾರೆ. ಅದು ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಮತ್ತು ಎಲ್ಲೂ ಈ ಥರ ನವಿಲು ಈ ಥರದ್ದೆಲ್ಲ ಏನೂ ಇಲ್ಲ ಈ ಒಂದು ಓಲೆ ಮೇಲೆ. ಸೊ ಯೂಶ್ವಲಿ ಆ ಜುಮ್ಕಿ ಅಂದ್ರೇ ಈ ಕಡೆ ಆ ಕಡೆ ಒಂದು ನವಿಲು ಥರ ಕೆಳಗಡೆ ಜುಮ್ಕಿ ಬರುತ್ತೆ, ಬಟ್ ಇದು ಆ ಥರ ಇಲ್ಲ.
ಸ್ವಲ್ಪ ಡಿಫ್ರೆಂಟಾಗಿತ್ತು ಮತ್ತು ಲಾಂಗ್ ಪ್ಯಾಟರ್ನ್, ಎಲ್ಲನೂ ಶಾರ್ಟ್ ಪ್ಯಾಟರ್ನ್ ಅಲ್ದಿರ ಲಾಂಗಾಗಿ ಬರೋವಂಥ ಓಲೆಯಲ್ಲಿ ಇದು ಒಂದಿತ್ತು. ಸೊ ಮತ್ತು ಆ್ಯಂಟಿಕ್ ಫಿನಿಶ್, ಬ್ಲ್ಯಾಕ್ ಆ್ಯಂಟಿಕ್ ಫಿನಿಶ್ ಅಂತಾರಲ್ಲ ಆ ಥರ ಇರೋವಂಥದ್ದು, ಎಲ್ಲ ರೆಡ್ಡೇ ಯಾಕೆ ಅಂತ ಈ ಥರ ಬ್ಲ್ಯಾಕ್ ಫಿನಿಷಲ್ಲೂ ಒಂದು ತೊಗೊಂಡಿದ್ದೀನಿ. ಸೊ ಈ ಇಯರಿಂಗ್ಸ್ದು ವೆಯ್ಟ್ ಬಂದು 13 ಗ್ರಾಮ್ಸ್ ಇದೆ, ಅಂದರೆ 12.9 ಸಮಥಿಂಗು, ಬಟ್ 13 ಗ್ರಾಮ್ಸ್ ಹತ್ರ ಇದೆ. ಸೊ ದ ನೆಕ್ಸ್ಟ್ ಇಯರಿಂಗ್ ಬಂದು ನನಗಿದೂ ಮದುವೆಗೆ ಅಂತ ತೊಗೊಂಡಂಥ ಒಂದು ಇಯರಿಂಗ್ಸು. ಅಂದರೆ ಆ ಟೈಮಲ್ಲಿ ಈ ಥರ ರೆಡ್ ಆ್ಯಂಡ್ ಗ್ರೀನ್ ಬ್ರಿಡ್ಸ್ ತುಂಬಾ ಟ್ರೆಂಡಲ್ಲಿತ್ತು. ಆವಾಗ ಒಂದು ಫುಲ್ ಸೆಟ್ಟು ಇದೇ ಪ್ಯಾಟರ್ನಲ್ಲಿ ತೊಗೊಂಡಿದ್ದೆ. ಅಂದರೆ ಲಾಂಗ್ ಹಾರ ಆಗಲಿ, ಸ್ಮಾಲ್ ನೆಕ್ಲೇಸು ಮತ್ತು ಬೈತಲೆ ಬಟ್ಟು, ಡಾಬು 2-in-1 ಡಾಬ್ ತೊಗೊಂಡಿದ್ದೆ. ಎಲ್ಲ ಈ ಥರ ಗ್ರೀನ್ ಆ್ಯಂಡ್ ರೆಡ್ ಬೀಡ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಇದ್ರದ್ದು ವೆಯ್ಟ್ ಬಂದು 15 ಗ್ರಾಮ್ಸ್ ಹತ್ರ ಇದೆ ಅಂದ್ಕೊಳ್ತೀನಿ. ಸೊ ಅಷ್ಟು ನೆನಪಿಲ್ಲ, ಬಟ್ ನೆನಪಿರೋ ಪ್ರಕಾರ ಇದೊಂದು 15 ಗ್ರಾಮ್ಸ್ ಇತ್ತು ಅಂತ ನಾನು, ಯಾಕೆಂದರೆ ಫುಲ್ ಎಲ್ಲ ಒಂದೇ ಸಲ ತೊಗೊಂಡಿದ್ದು ನಾವು, ಅದು ಹೋಲ್ ಸೆಟ್ಟು. ಹಾಗೂ ಅದು ಸಪ್ರೇಟಾಗಿ ತೋರಿಸ್ತೀನಿ, ಅಂದರೆ ಮದುವೆ ಅಂತಲೇ ತೊಗೊಂಡಿದ್ದು ಒಂದೇ ಸೆಟ್ಟು, ಅದು ಯಾವ ರೀತಿ ಇತ್ತು ಅಂತ. ಈ ಥರ ಕಿವಿ ತುಂಬ ಇರುತ್ತೆ, ಇದನ್ನು ಸಹ ಹಾಕ್ಕೊಂಡ್ರೆ. ಸೊ ಇದು ಬಂದು ನೆಕ್ಸ್ಟ್ ಇಯರಿಂಗು. ತುಂಬ ಜನ ಹತ್ರ ಇದಿರುತ್ತೆ, ಒಂಥರ ಏನಂತಾರೆ ಬೆಳ್ಳಿ ಮೋಡ ಇಯರಿಂಗ್ಸ್ ಅಂತ ಕರೀತಾರೆ, ಮುತ್ತಿನ ಓಲೆ ಜುಮ್ಕಿ. ಸೊ ಯೂಶ್ವಲಿ ಈ ಧಾರೆ ಟೈಮಲ್ಲೆಲ್ಲ ಹಾಕ್ಕೊಳ್ತಾರೆ ಇದನ್ನು. ಇದು ಬಂದು ನಮಗೆ ಗಿಫ್ಟ್ ಬಂದಿದ್ದು, ಅಂದರೆ ನಮ್ಮ ಚಿಕ್ಕಮ್ಮ ನನಗೆ ಕೊಡಿಸಿದ್ದು ಮದುವೆಗೆ ಗಿಫ್ಟಾಗಿ. ಅಂದರೆ ಪ್ರತಿಯೊಬ್ಬರ ಹತ್ರನೂ ಒಂದು ಮುತ್ತಿಂದ ಓಲೆ ಜುಮ್ಕಿ ಇರಬೇಕು ಅಂತ ಹೇಳ್ತಾರಲ್ವ. ಸೊ ಆ್ಯಕ್ಚುಲಿ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮುತ್ತಿಂದ ಓಲೆ ಜುಮ್ಕಿ. ಅವಾಗ ನಮ್ಮ ಚಿಕ್ಕಮ್ಮ ನೀನೇನು ತೊಗೊಳಕ್ಕೆ ಹೋಗ್ಬೇಡ, ನಾನು ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಇದು ಬಂದು ವೆಯ್ಟ್ ಗೊತ್ತಿಲ್ಲ ನನಗೆ, ಯಾಕಂದರೆ ಇದು ಗಿಫ್ಟ್ ಬಂದಿದ್ದಲ್ವ. ಸೊ ಆ ಒಂದು ರೀಸನಿಂದ ವೆಯ್ಟ್ ಗೊತ್ತಿಲ್ಲ. ಸೊ ಬಟ್ ಇದು ಹಾಕ್ಕೊಂಡ್ರೆ ಅಂತೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಮತ್ತು ಇದು ಮೇಲೆ ಓಲೆ ಒಂದೊಂದು ಟೈಮ್ ಏನಾಗುತ್ತೆ ಫುಲ್ ರೆಡ್ ಕಲ್ಲದು ಆ ಥರ ಕೊಡ್ತಾರೆ, ಬಟ್ ಇದರಲ್ಲಿ ಓಲೆ ಸಹ ಮುತ್ತಿಂದೆ ಕೊಟ್ಟಿದ್ದಾರೆ ನೋಡಿ. ಹಾಕ್ಕೊಂಡಾಗ ಈ ಥರ ಕಾಣುತ್ತೆ. ಇದಕ್ಕೆ ಸೈಡ್ ಮಾಟಿ ಎಲ್ಲ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡಾಗ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಇನ್ನೊಂದು ಜುಮ್ಕ, ಅಂದರೆ ಇದೆಲ್ಲ ಮೀಡಿಯಮ್ ಸೈಜ್ ಜುಮ್ಕೀಸ್ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮ ಅಜ್ಜಿ ನೆನಪು, ಅಂದರೆ ಅವ್ರ ಅಮ್ಮ ಕೊಡಿಸಿದಂಥ ಒಂದು ಜುಮ್ಕಿ. ಆ್ಯಕ್ಚುಲಿ ಅವರೆಲ್ಲ ಮೊಮ್ಮಕ್ಕಳಿಗೂ 10,000 ಕೊಟ್ಟಿದ್ರು, ಹಿಂಗೆ ಅವ್ರ ನೆನಪಿಗೆ ಏನಾರ ತಗೊಳ್ಳಿ ಅಂತ. ನಾವು ಕಾಲೇಜ್ ಓದೋ ಟೈಮಲ್ಲಿ ಆವಾಗ ನೋಡಿ 10,000 ಇದ್ದರೆ ಈ ಥರ ಜುಮ್ಕಿ ಬರ್ತಾಯಿತ್ತು. ಕಾಲೇಜೆಲ್ಲ ಅಂದ್ಕೊಳ್ತೀನಿ, ನಾವೆಲ್ಲ ಆವಾಗ ಹೈಸ್ಕೂಲ್ ಓದ್ತಾ ಇದ್ವಿ ಅನಿಸುತ್ತೆ. ಆ ಟೈಮಲ್ಲಿ 10,000 ಇದ್ದರೆ ಈ ಥರ ಜುಮ್ಕಿ ಬರ್ತಾಯಿತ್ತು. ಬಟ್ ಆ್ಯಕ್ಚುಲಿ ಈ ಜುಮ್ಕಿ ಆವಾಗ ತೊಗೊಂಡಿದ್ದು, ಬಟ್ ಈ ಓಲೆ ಏನಿದೆಯಲ್ವ, ಈ ಓಲೆನ ರೀಸೆಂಟಾಗಿ ತೊಗೊಂಡಿದ್ದೆ. ಆ ಜುಮ್ಕಿ ಜೊತೆ ಇದೇ ಸೈಜ್ ಒಂದು ಓಲೆ ಇತ್ತು, ಬಟ್ ಅದು ಹಿಂಗೆ ಏನೋ ಹಾಕ್ಕೊಂಡಾಗ ಅದು ಮುರಿದೋಗಿ ಅದನ್ನು ಹಾಕ್ಬಿಟ್ಟೆ. ಸೊ ಇದು ಬಂದು ಆವಾಗ ನಮ್ಮ ಅಜ್ಜಿ ಕೊಡಿಸ್ದಂಥ ಓಲೆ, ನಂಗೆ ಫೇವ್ರೇಟ್ ಓಲೆ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಈ ಥರ ಪ್ಲೇನೇ ತೊಗೊಳ್ತಾ ಇದ್ವಿ, ಅಂದರೆ ಸ್ಟೋನ್ಸ್ ಎಲ್ಲ ಇದ್ದರೆ ವೇಸ್ಟೇಜ್ ಎಲ್ಲ ಇರುತ್ತೆ ಅಂತ ಈ ಥರ ಪ್ಲೇನ್ ಜುಮ್ಕಾಸ್ ಜಾಸ್ತಿ ತೊಗೊಳ್ತಾ ಇದ್ವಿ ಆವಾಗ. ಸೊ ನೆಕ್ಸ್ಟ್ ಬಂದು ಇದೊಂಥರ ಡಿಸೈನರ್ ವೇರ್ ಅಂತಲೇ ಹೇಳ್ಬೋದು. ಈ ಡಿಸೈನರ್ ಸ್ಯಾರೀಸ್ಗೆ ಎಲ್ಲ ತಗೊಂಡಂಥ ಒಂದು ನೆಕ್ಲೇಸ್ ಸೆಟ್ಗೆ ಬಂದಿರೋಂಥ ಒಂದು ಓಲೆ. ಇದ್ರದ್ದು ನೆಕ್ಲೇಸ್ ಸಹ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದರಲ್ಲಿ ಈ ಥರ ಏನಿದೆ ಅಲ್ವಾ ಓಲೆದ ಹ್ಯಾಂಗಿಂಗ್ಸು, ಈ ಥರ ದೊಡ್ಡದಾಗಿ ಪೆಂಡೆಂಟ್ ಇದೆ ಇದೇ ಪ್ಯಾಟರ್ನಲ್ಲಿ. ಅದು ನಾನು ಯಾವಾಗಾದರೂ ತೋರಿಸ್ತೀನಿ. ಹೋಲ್ ಅದು ನೆಕ್ಲೇಸ್ ವಿತ್ ಇಯರಿಂಗ್ಸ್ ಎಲ್ಲ ಸೇರಿ 20 ಗ್ರಾಮ್ಸ್ಗೆ ತೊಗೊಂಡಂಥದ್ದು. ಸೊ ಸಪ್ರೇಟಾಗಿ ಓಲೆ ಮಾತ್ರ ಎಷ್ಟು ಗ್ರಾಮ್ ಇದೆಯೋ ನಂಗೆ ಗೊತ್ತಿಲ್ಲ, ಬಟ್ ಓಲೆ ವಿತ್ ನೆಕ್ಲೆಸ್ ಮಾತ್ರ ನಂಗೆ ನೆನಪಿದೆ 20 ಗ್ರಾಮ್ಸ್ ಇತ್ತು. ಸೊ ಇದೇ ಥರ ಇನ್ನೊಂದು ಸೆಟ್ ಅಂದರೆ ಈ ಒಂದು ಓಲೆ, ಅಂದರೆ ಇದು ಫುಲ್ ಸ್ಟೋನ್ಸ್ ಇರೋದು ಒಂದು ನೆಕ್ಲೆಸ್ ಸೆಟ್ ಇರಲಿ ಅಂತ ಫುಲ್ಲು ವೈಟ್ ಸ್ಟೋನ್ಸ್ ಇರೋದು ಒಂದು ನೆಕ್ಲೆಸ್ ತೊಗೊಂಡಿದ್ದೆ. ಅದರ ಜೊತೆ ಬಂದಂಥ ಓಲೆ ಇದು. ಸೊ ಇದು ಸಹ 20 ಗ್ರಾಮ್ಸ್ ಇತ್ತು, ಅಂದರೆ ಫುಲ್ಲು ಸೆಟ್ಟು ನೆಕ್ಲೇಸು ವಿತ್ ಇಯರಿಂಗ್ಸು. ಎಸ್ಪೆಷಲಿ ನಾನು ಜಸ್ಟು ಈ ಇಯರಿಂಗ್ಸ್ ನೋಡಿ ಇಷ್ಟಪಟ್ಟೆ ನೆಕ್ಲೇಸ್ಗಿಂತ, ಬಟ್ ತೊಗೊಂಡ್ರೆ ಅವ್ರು ಫುಲ್ ಸೆಟ್ಟೇ ತೊಗೋಬೇಕು ಅಂದರು. ಸೊ ಈ ಓಲೆಗೋಸ್ಕರ ಆ ನೆಕ್ಲೆಸು ತೊಗೊಂಡೆ ಅಂತಲೇ ಹೇಳ್ಬೋದು. ಸೊ ನನ್ನ ಹತ್ರ ಇರುವಂಥ ಸ್ಟೋನ್ಸ್ ನೆಕ್ಲೆಸ್ ಅಂದರೆ ಇದು ಒಂದಾದರೂ ಇರಲಿ, ಒಂದು ರೆಡ್ ಕಲರು ಒಂದು ವೈಟ್ ಕಲರು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ರೆಡ್ ತೊಗೊಳಕ್ಕಾಗಿಲ್ಲ ಇನ್ನೂ, ಬಟ್ ವೈಟ್ ಒಂದು ಸೆಟ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಓಲೆ ಬಂದು ಇದು ಆ್ಯಂಟಿಕ್ ಸ್ಟಡ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಒಂದು ಆ್ಯಂಟಿಕ್ ನೆಕ್ಲೇಸ್ ಇದೆ, ಅದಕ್ಕೆ ಮ್ಯಾಚ್ ಆಗೋಂಗೆ ಈ ಒಂದು ಸೆಟ್ನ ತೊಗೊಂಡೆ. ಅಂದರೆ ಓಲೆ ಮತ್ತು ನೆಕ್ಲೇಸ್ ಲಾಂಗ್ ಹಾರ ಒಂದೇ ಸಲ ತೊಗೊಂಡಿದ್ದು. ಇದು ಅಪ್ಪ ಕೊಡಿಸಿದ್ದು ರಿಟೈರ್ಡ್ ಆದಾಗ, ಆ ನೆಕ್ಲೇಸು ಮತ್ತು ಇಯರಿಂಗ್ಸು. ಇದರಲ್ಲಿ ಆ್ಯಕ್ಚುಲಿ ಕೆಳಗಡೆ ಈ ಮಧ್ಯದಲ್ಲಿ ಏನು ಡ್ರಾಪ್ ಇದೆಯಲ್ಲ, ಇದನ್ನು ನಾವು ಜುಮ್ಕಾ ಕನ್ವರ್ಟ್ ಮಾಡಿಕೊಡ್ತೀವಿ ಅಂದರು. ಬಟ್ ನನ್ನ ಹತ್ರ ಆಲ್ರೆಡಿ ಜುಮ್ಕಾ ಪ್ಯಾಟರ್ನ್ಸ್ ಇರೋದ್ರಿಂದ ನಾನು ಬೇಡ, ಇದು ಹಿಂಗೆ ಇರಲಿ ಅಂತ ಈ ಥರನೇ ತೊಗೊಂಡೆ. ಇದು 8 ಗ್ರಾಮ್ಸ್ ಇದೆ. ಸೊ ಇದು ಬಂದು ಇನ್ನೊಂದು ಸ್ಟೋನ್ಸ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ಅಂದರೆ ರೆಡ್ ಸ್ಟೋನ್ಸ್ ಇಯರಿಂಗ್ಸು ತುಂಬ ಹಳೆಯದು, ಅಂದರೆ ನಮ್ಮಮ್ಮ
ಅವ್ರಿಗೆ ಅಂತ ತೊಗೊಂಡಂಥ ಒಂದು ಇಯರಿಂಗ್ಸು. ಮತ್ತು ಆಮೇಲೆ ಆಫ್ಟರ್ ಸಮ್ ಟೈಮು ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಮ್ಮಮ್ಮ ನನಗೆ ಕೊಟ್ಬಿಟ್ರು. ಮದುವೆ ಆದಮೇಲೆನೂ ಇದು ನಾನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೊಂಥರ ದೂರದಿಂದ ನೋಡೋಕ್ಕೆ ಲಕ್ಷ್ಮೀ ಓಲೆ ಇರುತ್ತಲ್ವ ಆ ಪ್ಯಾಟರ್ನಲ್ಲಿದೆ. ಮತ್ತು ಈ ಥರ ಸ್ಟೋನ್ ಕಲರ್ ಎಲ್ಲ ನೋಡಿ, ಇವಾಗ ಈ ಥರ ಸ್ಟೋನ್ಸ್ ಕಲರ್ ಬರಲ್ಲ, ಇವಾಗೆಲ್ಲ ಪಿಂಕ್ ಥರ ಬರುತ್ತೆ. ಬಟ್ ಆವಾಗ ಹಳೇ ಕಾಲದ ಓಲೆಗಳಲ್ಲಿ ಈ ಥರ ಮುತ್ತು ಮತ್ತು ಈ ಥರ ರೆಡ್ ಸ್ಟೋನ್ಸು ತುಂಬ ಟ್ರೆಂಡಲ್ಲಿತ್ತು. ಸೊ ಇದೊಂಥರ ಎವರ್ಗ್ರೀನ್ ಓಲೆ ಅಂತಲೇ ಹೇಳ್ಬೋದು. ಇದಂತೂ ಯಾವತ್ತೂ ಔಟ್ ಆಫ್ ಟ್ರೆಂಡೇ ಆಗಲ್ಲ. ಇದ್ರ ಗ್ರಾಮ್ಸ್ ಅಂತೂ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ತುಂಬ ಹಳೆ ಓಲೆ ಆಗಿರೋದ್ರಿಂದ. ಸೊ ಈ ಒಂದು ಓಲೆ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಒಂದು ವೇಳೆ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ. ಸೊ ರೀಸೆಂಟಾಗಿ ಯೂಟ್ಯೂಬ್ ಪೇಮೆಂಟ್ ಮತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಂಡಿಯಲ್ಲಿ ಹಾಕಿದ್ದಂಥ ದುಡ್ಡನ್ನ ಎರಡೂ ಸೇರಿ ತೊಗೊಳೋಂಥ ಒಂದು ಓಲೆ, ಆ್ಯಂಟಿಕ್ ಓಲೆ. ಅಂದರೆ ನಾನು ಏನಾದರೂ ಯೂಟ್ಯೂಬ್ ಫಸ್ಟ್ ಪೇಮೆಂಟಲ್ಲಿ ಮೆಮೊರಿಗೆ ಒಂದು ಐಟಮ್ ತೊಗೊಳ್ಳೋಣ ಅಂತ ಹೋದೆ, ಸಿಲ್ವರ್ ಏನಾದರೂ. ಬಟ್ ಈ ಓಲೆ ನೋಡೋ ಅಷ್ಟರಲ್ಲಿ ನಂಗೆ ತುಂಬಾ ಇಷ್ಟ ಆಗೋಯ್ತು, ಈ ಒಂದು ಪ್ಯಾಟರ್ನ್ ಆಗಲಿ ಮತ್ತು ಆ ಡಿಸೈನ್ ಆಗಲಿ. ಸೊ ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಬೇಕಾಗಿದ್ದಂಥ ದುಡ್ಡಲ್ಲಿ ಮುಂಚೆನೇ ತೊಗೊಂಡ್ಬಿಟ್ಟೆ. ಸೊ ಇದು 5 ಗ್ರಾಮ್ಸ್ ಇದೆ. ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೂ ನಾನು ಹೇಳಿದ್ದೀನಿ ಇದು ಎಷ್ಟು ಗ್ರಾಮ್ ಇದೆ ಅಂತ, ಕಿವಿ ತುಂಬ ಕಾಣುತ್ತೆ. ಸೊ ಇದು ಬಂದು ನಂದು ನೆಕ್ಸ್ಟ್ ಓಲೆ ಮಿನಿ ಜಿಮ್ಕಿ ಅಂತಲೂ ಹೇಳ್ಬೋದು. ಸೊ ಇದು ನವಿಲ್ ಪ್ಯಾಟರ್ನಲ್ಲಿದೆ. ಸೊ ಇದು ಲೈಕ್ ಏನೋ ತೊಗೊಂಬರೋಕ್ಕೆ ಯಾರಿಗೂ ಗೃಹಪ್ರವೇಶಕ್ಕೆ ಏನೋ ಗಿಫ್ಟ್ ತರಕ್ಕೆ ಹೋದಾಗ ಇದೊಂಥರ ಪ್ಯಾಟರ್ನ್ ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಒಂದು ಹಳೇದು ಒಂದು ಓಲೆ ಹಿಂಗೆ ಮುರಿದೋಗಿತ್ತು, ಅದನ್ನು ಹಾಕಿ ಇನ್ನು ಸ್ವಲ್ಪ ದುಡ್ಡು ಹಾಕಿ ತೊಗೊಂಬಂದಂಥ ಓಲೆ. ಸೊ ಇದ್ರದ್ದು ವೆಯ್ಟು 6 to 6.5 ಗ್ರಾಮ್ಸ್ ಎಷ್ಟೋ ಇದೆ, ಮರ್ತಿದ್ದೀನಿ. ಸೊ ಇದು ಬಂದು ಇನ್ನೊಂದು ಓಲೆ, ಇದು ಕೂಡ ನವಿಲು ಲೈಕ್ ಪ್ಯಾಟರ್ನಲ್ಲೇ ತೊಗೊಂಡಿದ್ದೀನಿ. ಸಖತ್ ಕ್ಯೂಟ್ ಓಲೆ ಅಂತಲೇ ಹೇಳ್ಬೋದು. ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಆ್ಯಂಟಿಕ್ ಫಿನಿಷಲ್ಲೇ ಇದೆ. ಸೊ ಇದು ಅಷ್ಟೇ, ಲೈಕ್ ಒಂದು ಓಲೆ ನಂದು ಹಳೇದಿದ್ದನ್ನು ಹಾಕಿ ಈ ಒಂದು ಓಲೆನ ತಂದೆ. ಸಖತ್ ಪ್ರಿಟಿ ಅಂತಲೇ ಹೇಳ್ಬೋದು. ಇದು 4 ಗ್ರಾಮ್ಸ್ ಏನೋ ಇದೆ. ಸೊ ರೆಗ್ಯುಲರ್ ವೇರ್ಗೆ ಯೂಸ್ ಮಾಡ್ತೀನಿ. ಸೊ ಇದು ನೆಕ್ಸ್ಟ್ ಓಲೆ, ಕಲ್ಲಿನ ಓಲೆ ಅಂತ ಹೇಳ್ತಾರಲ್ವ ಅದು. ಸೊ ಇದು ನಮ್ಮ ಅತ್ತೆಗೆ ನಾನು ಕೊಡಿಸಿದಂಥ ಓಲೆ, ಅಂದರೆ ಹಸ್ಬೆಂಡ್ ಅವರ ಅಮ್ಮಗೆ. ಸೊ ಮದುವೆ ಆಗಿದ್ದು ಫಸ್ಟ್ ವರ್ಷ ಅವ್ರು ಹಿಂಗೆ ಆಸೆ ಬೀಳ್ತಾಯಿದ್ರು, ಒಂದು ಕಲ್ಲಿನ ಓಲೆ ನಾನು ತೊಗೋಬೇಕು ಅಂತ, ತುಂಬ ಆಸೆ ಇದೆ ಅಂತ. ಆವಾಗ ಅವ್ರನ್ನ ಕರ್ಕೊಂಡೋಗಿ ಈ ಓಲೆ ಕೊಡಿಸಿದ್ದೆ. ಇವಾಗ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅದೊಂಥರ ಮೆಮೊರಿ ಮಾತ್ರ ಹಂಗೆ ಇದೆ ಅಂತಲೇ ಹೇಳ್ಬೋದು. ಸೊ ಈ ಓಲೆದು ವೆಯ್ಟ್ ಬಂದು 6 ಗ್ರಾಮ್ಸ್ ಇದೆ, ಅಂದರೆ ಸ್ಟೋನ್ಸ್ ಎಲ್ಲ ಇರೋದಕ್ಕೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಓಲೆ ಬಂದು ಇದು ರೂಬಿ ಮತ್ತು ವೈಟ್ ಸ್ಟೋನ್ಸ್ದು ಒಂದು ಸ್ಟಡ್ಸು. ಇದು ಗಿಫ್ಟ್ ಬಂದಿದ್ದು ನನಗೆ, ನಮ್ಮ ಮಾವ, ಸೋದರ ಮಾವ ನನ್ನ ಮಗಳ ನಾಮಕರಣಕ್ಕೆ ಅವಳಿಗೆ ಹಾಕಿರೋವಂಥ ಒಂದು ಓಲೆ ಇದು. ಆ್ಯಕ್ಚುಲಿ ನಾನೇ ಯೂಸ್ ಮಾಡ್ತಾ ಇರ್ತೀನಿ. ಇದ್ರದ್ದು ವೆಯ್ಟ್ ಸಹ ನನಗೆ ಗೊತ್ತಿಲ್ಲ, ಬಟ್ ಸಚ್ಚೇ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಜಾಸ್ತಿ ಆಫೀಸ್ ವೇರ್ಸ್ಗೆ ಮತ್ತು ರೆಗ್ಯುಲರ್ ಯೂಸ್ಗೆಲ್ಲ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಗಿಫ್ಟ್ ಕೊಟ್ಟಿರೋದ್ರಿಂದ ಇದ್ರದ್ದು ವೆಯ್ಟ್ ನನಗೆ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆದ ಓಲೆಗಳಲ್ಲಿ ಇದು ಒಂದು. ಸೊ ನೆಕ್ಸ್ಟು ಆಫೀಸ್ ವೇರ್ ಅವ್ರ ರೆಗ್ಯುಲರ್ ವೇರ್ ಅಂದರೆ ಈ ಥರ ಒಂದು ಹೂಪ್ಸ್ ಥರ ಒಂದು ಓಲೆ. ಸೊ ಯೂಶ್ವಲಿ ಇದು ಎಲ್ಲರ ಹತ್ರನೂ ಇರುತ್ತೆ, ಆಫೀಸ್ ವೇರ್ಸ್ಗೆ ಚೆನ್ನಾಗಿರುತ್ತೆ ಅಂತ. ಇದು ಪ್ಲೇನ್ನೂ ಇರುತ್ತೆ, ಬಟ್ ನಾನು ಒಂಚೂರು ಡಿಸೈನ್ ಮತ್ತು ಸ್ಟೋನ್ಸ್ ಇರೋದು ತೊಗೊಂಡಿದ್ದೀನಿ. ಸೊ ಈ ಜೀನ್ಸು ಇಲ್ಲಾಂದರೆ ರೆಗ್ಯುಲರ್ ಟ್ರೆಂಡಿ ಡ್ರೆಸ್ಸಸ್ ಮೇಲೆ ವೆಸ್ಟರ್ನ್ ವೇರ್ಸ್ಗೆಲ್ಲ ಈ ಒಂದು ಇಯರಿಂಗ್ಸ್ ತುಂಬಾ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಇದು ಬಂದು 4.2 ಗ್ರಾಮ್ಸ್ ಇದೆ. ಸೊ ಇವಾಗ ಸಕ್ಸಸ್ಫುಲಿ ಫಸ್ಟ್ ಬಾಕ್ಸ್ದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಇದು ಬಂದು ಸೆಕೆಂಡ್ ಬಾಕ್ಸು. ಇದರಲ್ಲಿ ಯೂಶ್ವಲಿ ರೆಗ್ಯುಲರ್ ವೇರ್ ಇಯರಿಂಗ್ಸು ಮತ್ತು ಮಗಳದ್ದು ಸ್ವಲ್ಪ ಇಯರಿಂಗ್ಸ್ ಇದೆ. ಸೊ ಅದಕ್ಕೆ ಅವಳದ್ದು ಇಯರಿಂಗ್ಸ್ ಇರೋದಕ್ಕೆ ನಾನೇ ಇದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಅವಳ ಕೈಯಲ್ಲೇ ಇವಾಗ ಎಲ್ಲ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು 2 ಗ್ರಾಮ್ಸ್ ಇದೆ ಅಷ್ಟೇ ನೋಡಿ, ಬಟ್ ಸಖತ್ ಹೆವಿಯಾಗಿ ಕಾಣುತ್ತೆ ಹಾಕ್ಕೊಂಡಾಗ. 2 ಗ್ರಾಮ್ಸ್ ಅಷ್ಟೇ ಅಂತ ಅನಿಸಲ್ಲ. ಆವಾಗ ಕೇವಲ 10,000 ಕೊಟ್ಟು ತೊಗೊಂಡಿದ್ದು ನಾನು. ಇವಾಗ 20,000 ಆಗುತ್ತೆ ಇದಕ್ಕೆ, 20,000 to 22,000. ಅದು 2.2 ಗ್ರಾಮ್ಸ್ ಏನೋ ಇದೆ ಆ್ಯಕ್ಚುಲಿ. ಒಂದು ಸ್ಟೋನ್ ಆಲ್ರೆಡಿ ಉದ್ರೋಗಿದೆ. ಮತ್ತು ಇದು ನನ್ನ ಮಗಳು ಯಾವುದಾದ್ರೂ ಪಾರ್ಟಿ ವೇರ್ ಈ ಥರ ಟೈಮಲ್ಲಿ ಹಾಕ್ಕೊಳ್ತಾಳೆ, ನಾನು ರೆಗ್ಯುಲರ್ ವೇರಾಗಿ ಹಾಕ್ತೀನಿ, ಅವಳಿಗೆ ಹೆವಿಯಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಇಯರಿಂಗ್ಸ್ ಬಂದು 3 ಗ್ರಾಮ್ಸ್ ಇದೆ, ಅಂದರೆ ವಿತೌಟ್ ಡ್ರಾಪ್ಸು. ಆ ಡ್ರಾಪ್ಸ್ ಆ್ಯಕ್ಚುಲಿ ಸಪ್ರೇಟ್ ತೊಗೊಂಡಿದ್ದು. ಈ ಇಯರಿಂಗ್ಸ್ ಮಾತ್ರ ಅದು ವೆಯ್ಟ್ ಇದೆ ಆ್ಯಕ್ಚುಲಿ, ಗಟ್ಟಿ ಚಿನ್ನ. ಸೊ ಅದಕ್ಕೆ ಈ ಒಂದು ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಈ ಡ್ರಾಪ್ಸ್ ಬಂದು
1 ಗ್ರಾಮ್ ಇದೆ, ಅಂದರೆ ಅರ್ಧ ಗ್ರಾಮ್ ಈಚ್ ಡ್ರಾಪು. ಆ್ಯಕ್ಚುಲಿ ಈ ಥರದ್ದು ಒಂದಿದ್ರೆ ಏನು ಯೂಸ್ ಆಗುತ್ತೆ ಅಂದರೆ, ಸಿಂಪಲ್ ಇಯರಿಂಗ್ಸ್ ನೀವು ತೊಗೊಂಡು ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಅದೊಂಥರ ಸಖತ್ ಹೆವಿಯಾಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಓಲೆ ತುಂಬ ಸಿಂಪಲ್ ಆಗಿದೆ. ಅಂದರೆ ನಾವು ಜಸ್ಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೊಂದು ಸ್ಟಡ್ ಹಾಕ್ಕೊಂಡು ಹೋಗ್ತೀವಿ, ಅದ್ರ ಜೊತೆ ಇದು ಹಾಕ್ಕೊಂಡ್ಬಿಟ್ರೆ ಇದೊಂಥರ ಫೆಸ್ಟಿವ್ ವೇರ್ ಆಗೋಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹೆವಿಯಾಗಿ ಕಾಣುತ್ತೆ. ಸೊ ಈ ಥರ ನೀವು ಒಂಥರ ವೆಸ್ಟ್ರನ್ ವೇರ್ಸ್ಗೆ ಸ್ವಲ್ಪ ಹೆವಿ ಮಾಡ್ಕೋಬೇಕಂದ್ರೆ ಈ ಥರ ಡ್ರಾಪ್ಸ್ ಥರ ತೊಗೋಬೋದು. ಟ್ರೆಡಿಷ್ನಲ್ ಬೇಕಂದರೆ ಜುಮ್ಕಾಸ್ ತೊಗೋಬೋದು. ಸೊ ಈ ಥರ ನಾನು ಈ ಥರ ಡ್ರಾಪ್ಸು ತೊಗೊಂಡಿದ್ದೀನಿ. ಜುಮ್ಕಾಸ್ ಅಂದರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಸಿಂಪಲ್ ಓಲೆಗಳನ್ನ ಹೆವಿ ಮಾಡ್ಕೋಬೇಕಂದ್ರೆ ಈ ಥರ ಡ್ರಾಪ್ಸ್ ತೊಗೊಳ್ಳಿ. ಸೊ ಈ ನೆಕ್ಸ್ಟ್ ಓಲೆ ಬಂದು ಇದು ಅಷ್ಟೇ ನನ್ನ ಒಂದು ರೆಗ್ಯುಲರ್ ವೇರ್ ಒಂದು ಇಯರಿಂಗ್ಸು, ಸ್ಟಡ್ಸು. ಸೊ ಇದು ಲೀಫ್ ಪ್ಯಾಟ್ರನ್ ಇದೆ. ಆದಷ್ಟು ನಾನು ಎಲ್ಲದರಲ್ಲೂ ಒಂದು ಸ್ವಲ್ಪ ಸ್ಟೋನ್ ಫಿನಿಶ್ ಬರೋಂಗೆ ತೊಗೊಂಡಿದ್ದೀನಿ. ಅಂದರೆ ಆ ಹೂಪ್ಸ್ ಆಗಲಿ ಎಲ್ಲದರಲ್ಲೂ ಈ ಥರ ಒಂದು ಸ್ವಲ್ಪ ಸ್ಟೋನ್ಸ್ ಇದ್ದರೆ ಅದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಇದು ಅಷ್ಟೇ ನಾನು ಆಫೀಸ್ಗೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಇದು ಮಾಡ್ತೀನಿ. ಈ ಒಂದು ಇಯರಿಂಗ್ಸಿಗೆ ಕೂಡ ಡ್ರಾಪ್ಸ್ ಏನು ತೋರಿಸಿದ್ನಲ್ಲ ಪ್ರೀವಿಯಸ್ದು, ಅದ್ರ ಜೊತೆ ಯೂಸ್ ಮಾಡ್ಬೋದು. ಇದು ಬಂದು 3 to 3.2 ಗ್ರಾಮ್ಸ್ ಇದೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಇದು ರಿಂಗ್ಸ್ ಅಂತ ಹೇಳ್ತಾರಲ್ಲ, ಆ ಮೊದಲಿಂದ ರಿಂಗ್ಸ್ ಒಂಥರ ಟ್ರೆಂಡಲ್ಲೇ ಇರುತ್ತೆ. ಸೊ ಇದಂತೂ ಔಟ್ ಆಫ್ ಟ್ರೆಂಡ್ ಹೋಗೋಕ್ಕೆ ಚಾನ್ಸೇ ಇಲ್ಲ. ಹಂಗೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಪ್ಲೇನ್ ತೊಗೊಳ್ದಿರೋ ಈ ಥರ ಗ್ರೀನ್ ಬಾಲ್ಸ್ ಇರೋದು ತೊಗೊಂಡೆ. ಸೊ ಒಂದು ಅಕ್ಷಯ ತೃತೀಯಾಗೆ ತೊಗೊಂಡಂಥ ಒಂದು ರಿಂಗ್ಸು. ಸೊ ಈ ಒಂದು ರಿಂಗ್ಸ್ ಬಂದು 1.25 ಗ್ರಾಮೇನೋ ಇದೆ, 1.25 1.25 ನಂಗೆ ಸರಿಯಾಗಿ ನೆನಪಿಲ್ಲ. ಬಟ್ ಈ ಪೆಂಡೆಂಟ್ ಅಂತೂ ನೆನಪಿದೆ, ಇದು 1 ಗ್ರಾಮ್ ಇದೆ. ಅದು ಒಂದು ಪೆಂಡೆಂಟ್ 1 ಗ್ರಾಮು. ಆದರೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೊಗೊಂಡಿದ್ದು, ಅಂದರೆ ಅದೇನು ಸೆಟ್ ಅಲ್ಲ, ಬಟ್ ಸೆಟ್ ಆಗುತ್ತೆ ಮಕ್ಕಳಿಗೆಲ್ಲ ಇಯರಿಂಗ್ಸ್ ಹಾಕಿ ಇದೊಂದು ಸ್ಮಾಲ್ ಚೈನ್ ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಸೊ ನಾನು ಏನೇ ಒಂದು ಓಲೆ ತೊಗೋಬೇಕಾದ್ರೆ ನನ್ನ ಮಗಳಿಗೆ ಅದು ಇಬ್ಬರಿಗೂ ಯೂಸ್ ಮಾಡ್ಕೊಳಕ್ಕಾಗಬೇಕು ಹಂಗೆ ತೊಗೊಳ್ತೀನಿ. ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಓಲೆ ತೊಗೊಳ್ತೀನಿ. ಇದು ಮಗಳಿಗೂ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು. ಅಂದರೆ ವೆಸ್ಟರ್ನ್ ವೇರ್ಸ್ಗೆ ಇಂಥದಕ್ಕೆಲ್ಲ ಇದನ್ನು ಹಾಕ್ಕೊಂಡ್ರೆ ಸೂಟ್ ಆಗುತ್ತೆ, ಮತ್ತು ಆಫೀಸ್ ವೇರ್ಗೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಓಲೆ ಬಂದು ಸ್ಮಾಲ್ ಜುಮ್ಕಾ ಅಂತಲೇ ಹೇಳ್ಬೋದು. ಈ ಥರ ಈ ಒಂದು ಸ್ಟಡ್ ಏನಿದೆಯಲ್ಲ ಅದು ಮತ್ತು ಜುಮ್ಕಾ ಸಪ್ರೇಟ್ ಮಾಡ್ಬೋದು, ಅಂದರೆ ಏನು ಅದು ಅಟ್ಯಾಚ್ ಇಲ್ಲ. ಈ ಥರ ತಗೊಳ್ಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಈ ಜುಮ್ಕಾ ಲೈಕ್ ತುಂಬ ಚಿಕ್ಕ ಮಗು ಇರೋವಾಗ ತೊಗೊಂಡಿದ್ದು, ಬಟ್ ಇದು ಇನ್ನು ಸ್ವಲ್ಪ ದಿನ ಆದಮೇಲೆ ಅವಳಿಗೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇದನ್ನು ಒಂದು ಬೇರೆ ಥರ ಸಹ ನಾವು ಯೂಸ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಅಂದರೆ ಈ ಥರ ಚಿಕ್ಕ ಜುಮ್ಕಾ ಇದೆ, ಚೇಂಜ್ ಮಾಡೋಣ ಅನ್ನೋ ಅವಶ್ಯಕತೆ ಇಲ್ಲ. ಅದನ್ನು ಬೇರೆ ಪ್ಯಾಟರ್ನಲ್ಲಿ ನಾವು ಯೂಸ್ ಮಾಡ್ಬೋದು, ಅದನ್ನು ತೋರಿಸ್ಕೊಡ್ತೀನಿ. ಈ ಥರ ಓವಲ್ ಶೇಪ್ ಒಂದು ಪಿಂಕ್ ಕಲರ್ ಸ್ಟಡ್ಡು ಮತ್ತು ಗ್ರೀನ್ ಈ ಥರ ಕಲರ್ ತಗೊಳ್ಳೋದ್ರಿಂದ ಇದ್ರ ಜೊತೆ ನೀವು ಜುಮ್ಕಾ ಒಂದು ಪೇರಪ್ ಮಾಡಿಕೊಂಡ್ರೆ ಅದು ಒಂಥರ ಫೆಸ್ಟಿವ್ ವೇರ್ ಆಗುತ್ತೆ. ಇಲ್ಲಾಂದರೆ ರೆಗ್ಯುಲರ್ ವೇರ್ಗೆ ಬರೀ ಇದೊಂದು ಹಾಕ್ಕೋಬೋದು. ಇದು ಜಸ್ಟ್ 1 ಗ್ರಾಮ್ ಇದೆ ಅಷ್ಟೇ ನೋಡಿ. ಈ ಸ್ಟಡ್ಸು ಓವಲ್ ಶೇಪ್ ಇದೆ, ಮತ್ತು ಇದು ಬಂದು 1.25 ಗ್ರಾಮ್ ಇದೆ ಗ್ರೀನ್ ಸ್ಟಡ್ಸು. ಸೊ ಈ ಥರ ಕಲರ್ ಇಯರಿಂಗ್ಸ್ ತೊಗೊಂಡ್ರೆ ಮಕ್ಕಳಿಗೆ ಬರೀ ಸ್ಟಡ್ಸು ರೆಗ್ಯುಲರ್ ವೇರ್ಗೆ ನಾವು ಯೂಸ್ ಮಾಡಿಕೊಡ್ಬೋದು. ಮತ್ತು ಇದಕ್ಕೆ ಒಂಥರ ಪ್ಲೇಟ್ ಅಂತ ಸಿಗುತ್ತೆ ಸುತ್ತು ಹಾಕ್ಕೊಳ್ಳೋದು. ಸೊ ನಮಗೆ ಫ್ಯೂಚರ್ಗೆ ಏನಾದರೂ ಇದು ಚಿಕ್ಕದು ಅನಿಸ್ದಾಗ ಆ ಪ್ಲೇಟ್ನ ಸುತ್ತು ಹಾಕ್ಕೊಂಡ್ರೆ ರೆಗ್ಯುಲರ್ ಓಲೆ ಥರ ಆಗುತ್ತೆ. ಸೊ ಆ ಥರ ನಾನು ಯೋಚನೆ ಮಾಡಿ ತೊಗೊಳ್ತೀನಿ ಮಕ್ಳಿಗೆ ತೊಗೋಬೇಕಾದ್ರೂ, ಅಂದರೆ ಅವ್ರು ದೊಡ್ಡೋರಾದ್ರೂ ತೊಗೋಬೇಕು ಅಂತ. ಸೊ ನಾನಿಲ್ಲಿ ಒಂದು ಜುಮ್ಕಾ ಹಿಂದೆ ಹಾಕಿರ್ತೀನಿ, ಆ ಜುಮ್ಕಾ ಸಹ ಈ ಒಂದು ಸ್ಟಡ್ಸ್ಗೆ ನಾವು ಪೇರಪ್ ಮಾಡ್ಕೋಬೋದು. ಅಂದರೆ ನಾನು ಪ್ರೀವಿಯಸ್ ನಮ್ಮ ಅಜ್ಜಿ ನೆನಪು ಅಂತ ಒಂದು ಜುಮ್ಕಾನ ತೋರಿಸಿದ್ನಲ್ಲ, ಅದ್ರ ಜೊತೆ ಈ ಸ್ಟಡ್ಸ್ನ ಹಾಕ್ಕೊಂಡ್ರೆ ನೋಡಿ ದೊಡ್ಡವರು ಹಾಕ್ಕೋಬೋದು, ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಸೊ ಈ ಥರ ನೀವು ಲೈಕ್ ಪೇರಪ್ ಮಾಡಿಕೊಂಡು ಸ್ಮಾಲ್ ಸ್ಟಡ್ಸ್ನ ಸಹ ಇದು ಮಾಡ್ಬೋದು. ಮತ್ತು ವೆರೈಟೀಸ್ ಆಫ್ ಕಲರ್ಸ್ ಸಿಗುತ್ತೆ ಈ ಥರ ಪ್ಯಾಟರ್ನ್ಸಲ್ಲಿ. ಸೊ ಎಲ್ಲ ಕಲರ್ ಒಂದೊಂದು ತೊಗೊಂಡ್ರೆ ಮ್ಯಾಚಿಂಗ್ ಸಹ ನಾವು ವೇರ್ ಮಾಡ್ಬೋದು. ಸೊ ಇದು ಇನ್ನೊಂದು ಇಯರಿಂಗ್ಸು. ಇದು ರೆಗ್ಯುಲರ್ ವೇರ್ ಇಯರಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಸ್ಪೆಷಲ್, ಯಾಕಂದರೆ ಇಷ್ಟು ಇಯರಿಂಗ್ಸಲ್ಲಿ ನಮ್ಮ ಹಸ್ಬೆಂಡ್ ಕೊಡಿಸಿದಂಥ ಒಂದು ಇಯರಿಂಗ್ ಅಂದರೆ ಈ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು. ಸೊ ಇನ್ನೆಲ್ಲ ನಾನು ತೊಗೊಂಡಿರೋವಂಥದ್ದೇ. ಇದು ಒಂದು ಅಕ್ಷಯ ತೃತೀಯಾಗೆ ನಮ್ಮ ಹಸ್ಬೆಂಡ್ ಕೊಡಿಸಿದಂಥ ಇಯರಿಂಗು. ಇದು ಒಂದು 3 ಗ್ರಾಮೇನೋ ಇದೆ ಅಷ್ಟೇ, ಬಟ್ ಹಾಕ್ಕೊಂಡ್ರೆ ಅಂತೂ ಸಖತ್ ಕ್ಯೂಟಾಗಿ ಕಾಣುತ್ತೆ. ಅಂದರೆ ಎಲ್ಲೂ ಕಲ್ಲು ಏನೂ ಇಲ್ದಿರ ಜಸ್ಟ್ ಒಂದು ಫ್ಲವರು ಕೆಳಗಡೆ ಒಂದು ಡ್ರಾಪ್ ಥರ ತೊಗೊಂಡಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇರೋ ಇಯರಿಂಗ್ ಬಂದು ಒಂದು ಸ್ಟಡ್ಡು, ಅಂದರೆ ನನ್ನ ಮಗಳಿಗೆ ನಾನು ಇಬ್ಬರು ಯೂಸ್ ಮಾಡ್ಬೋದು ಇದು. ಸೊ ಇದು ಒಂದು ಬರ್ಡೇಗೆ ನಮ್ಮಮ್ಮ ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟರು ಅಂತ ಒಂದು ಸ್ಟಡ್ಡು. ಇದೇ ಥರದ್ದೇ ನಂದು ಇದೆ, ಅಂದರೆ ಅದರಲ್ಲಿ ಸ್ಟೋನ್ಸ್ದು, ಅಂದರೆ ಪ್ಯಾಟರ್ನ್ ಇಬ್ಬರದು ಸೇಮು. ಸೊ ಒಂದೊಂದು ಟೈಮ್ ಇಬ್ಬರು ಒಂದೇ ಸಲ ಹಾಕ್ಕೊಳ್ತೀವಿ ಎರಡನ್ನ ಇಯರಿಂಗ್ಸ್ನ ಮ್ಯಾಚ್ ಥರ. ಸೊ ಇದು 2.5 ಗ್ರಾಮ್ಸ್ ಏನೋ ಇದೆ, ಗಟ್ಟಿ ಚಿನ್ನ ಆಗಿರೋದ್ರಿಂದ.
ಸೊ ಇವಾಗ ನೆಕ್ಸ್ಟ್ ತೋರಿಸ್ತಾ ಇರೋದು ಬಂದು ರಿಂಗ್ಸು. ಇದು ಸ್ಮಾಲ್ ರಿಂಗ್ಸು. ಸೊ ನನ್ನ ಹತ್ರನೂ ಚಿಕ್ಕವಳಿದ್ದಾಗ ಈ ಥರ ಒಂದು ರಿಂಗ್ಸ್ ಇತ್ತು. ಸೊ ಇದೊಂಥರ ಎವರ್ಗ್ರೀನ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಳಿಗೆ ಹಾಕೋಕ್ಕೆ. ಈ ಥರದ್ದು ಒಂದು ಎಲ್ಲರೂ ಮಕ್ಕಳಿರೋರು ತಗೋಬೇಕು. ಯಾಕಂದರೆ ಇದನ್ನು ವೆರೈಟೀಸ್ ಆಫ್ ವೇಸ್ ನಾವು ಯೂಸ್ ಮಾಡ್ಕೋಬೋದು. ಹಂಗೂ ಇದು ನಾನು ಸ್ವಲ್ಪ ಅಲ್ಲಲ್ಲಿ ಲೈನ್ಸ್ ಇರೋವಂಥ ಒಂದು ರಿಂಗ್ಸ್ನ ತೊಗೊಂಡಿದ್ದೀನಿ, ಪ್ಲೇನ್ ಅಲ್ದಿರ. ಸೊ ನನ್ನ ಹತ್ರ ಇರೋದು ಫುಲ್ಲು ಒಂಥರ ಪ್ಯಾಟರ್ನ್ ಇತ್ತು. ಸೊ ಇವಾಗ ಈ ಜುಮ್ಕ ಏನು ಹಿಂದೆ ತೋರಿಸ್ತಾ ಇದ್ದೀನಲ್ಲ, ಆ ಜುಮ್ಕನ ಈ ಥರ ಈ ಒಂದು ರಿಂಗ್ಸಿಗೆ ಹಾಕ್ಕೋಬೋದು. ನೋಡಿ, ಆ ಜುಮ್ಕ ತುಂಬ ಚಿಕ್ಕದು, ದೊಡ್ಡವರಾದ್ಮೇಲೆ ಹಾಕಲ್ಲ ಅಂದಾಗ ಈ ಥರ ರಿಂಗ್ಸ್ಗೆ ಹಾಕ್ಕೊಂಡು ನಾವು ಸಹ ಇದನ್ನು ವೇರ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಯಾವುದಾದ್ರೂ ಹೂಪ್ಸ್ ಥರ ಕಲರ್ಸ್ ಪೆಂಡೆಂಟ್ಸ್ನೆಲ್ಲ ಹಾಕ್ಕೊಂಡು ಸಹ ಪೇರಪ್ ಮಾಡಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ರಿಂಗ್ಸ್ ಬಂದು 2.2 ಗ್ರಾಮ್ಸ್ ಏನೋ ಇದೆ. ಸೊ ನೆಕ್ಸ್ಟ್ ಬಂದು ಇದೊಂಥರ ಲೀಫ್ ಥರ ಇರುವಂಥ ಒಂದು ಇಯರಿಂಗ್ಸು. ಇದು ನಂದು ಇಯರಿಂಗ್ಸ್, ಅಂದರೆ ನಾನು ಕಾಲೇಜ್ ಟೈಮಲ್ಲಿ ತೊಗೊಂಡಂಥ ಒಂದು ಇಯರಿಂಗ್ಸ್, ಚಿಕ್ಕದಾಗಿ ಹಾಕ್ಕೊಳ್ಳೋಣ ಅಂತ. ಇವಾಗ ಮಗಳು ಇದನ್ನು ಯೂಸ್ ಮಾಡ್ತಿದ್ದಾಳೆ. ಸೊ ಇದರಲ್ಲೂ ಅಷ್ಟೇ ನೋಡಿ, ಎಲ್ಲದರಲ್ಲೂ ನನ್ನದ್ರಲ್ಲಿ ಇರೋದ್ರಲ್ಲಿ ಏನೋ ಒಂದು ಸ್ಟೋನ್ಸ್ ಇರೋಂಗೆ ತೊಗೊಂಡಿರ್ತೀನಿ. ಮ್ಯಾಟ್ ಫಿನಿಶು, ಮಧ್ಯದಲ್ಲಿ ಗ್ರೀನ್ ಆ್ಯಂಡ್ ವೈಟ್ ಸ್ಟೋನ್ಸ್ ಇದೆ. ಇದು 2.5 ಗ್ರಾಮ್ಸ್ ಇದೆ 2 ಇಯರಿಂಗ್ಸ್. ಸೊ ನೆಕ್ಸ್ಟ್ ಬಂದು ಇದು ಗಿಫ್ಟ್ ಬಂದಿದ್ದು ನನ್ನ ಮಗಳಿಗೆ. ನಮ್ಮ ಚಿಕ್ಕಮ್ಮ ನಮ್ಮ ಮಗಳಿಗೆ ನಾಮಕರಣದಲ್ಲಿ ಕೊಡಿಸಿದಂಥ ಒಂದು ಏನಂತಾರೆ ಡ್ರಾಪ್ಸ್ ವಿತ್ ಇಯರಿಂಗ್ಸು. ಸೊ ಈ ಥರ ಕಾಣುತ್ತೆ ಹಾಕ್ಕೊಂಡ್ರೆ. ಸೊ ಗಿಫ್ಟ್ ಆಗಿರೋದ್ರಿಂದ ಎಷ್ಟು ಗ್ರಾಮ್ ಇದೆ ಅನ್ನೋದು ಗೊತ್ತಿಲ್ಲ, ಬಟ್ ಈ ಡ್ರಾಪ್ಸ್ ಎಲ್ಲ ಡಿಟ್ಯಾಚೇಬಲು, ಅಂದರೆ ನಾವು ಆ ಡ್ರಾಪ್ಸ್ನ ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಇದು ಒಂಥರ ನಾವು ಚಿಕ್ಕ ವಯಸ್ಸಿಂದನೂ ಈ ಡ್ರಾಪ್ಸು ಇಂಥದ್ದೆಲ್ಲ ಎವರ್ಗ್ರೀನ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಗಿಫ್ಟ್ ಇನ್ನೊಂದಿದೆ ನನ್ನ ಮಗಳಿಗೆ ನಾಮಕರಣದಲ್ಲಿ ಬಂದಿರೋದು. ಇದು ಬಂದು ವೈಟ್ ಸ್ಟೋನ್ ಮತ್ತು ಮುತ್ತಿರೋ ಅಂಥ ಒಂದು ಇಯರಿಂಗು. ಸೊ ಇದ್ರದ್ದು ಸಹ ಗ್ರಾಮ್ ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ಸಹ ಗಿಫ್ಟ್ ಬಂದಿರೋದು. ಅಂದರೆ ಇದು ಡಿಟ್ಯಾಚಬಲ್ ಅಲ್ಲ, ಅಟ್ಯಾಚ್ ಆಗಿದೆ ಈ ಮುತ್ತಿಂದು. ಸೊ ಇದು ರಿಮೂವ್ ಮಾಡೋಕ್ಕಾಗಲ್ಲ. ಬಟ್ ಇದು ಸಖತ್ ಕ್ಯೂಟಾಗಿರುತ್ತೆ ಹಾಕ್ಕೊಂಡ್ರೆ. ಬಟ್ ಇದು ತುಂಬ ದಿನ ಯೂಸ್ ಮಾಡೋಕ್ಕಾಗಲ್ಲ. ಇದು ಮೇ ಬಿ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ತನಕ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಇವಾಗ ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ತೋರಿಸಿದ್ದಾಯಿತು. ನೆಕ್ಸ್ಟು ಸ್ವಲ್ಪ ಸೈಡ್ ಮಾಟಿಗಳು. ಸೊ ಈ ಇಯರಿಂಗ್ಸ್ ಜೊತೆ ಹಾಕ್ಕೊಳ್ಳೋ ಅಂಥದ್ದು ಆಕ್ಸೆಸರೀಸ್ ಅಂತ ಹೇಳ್ಬೋದು. ಸೊ 3 ಟೈಪ್ಸ್ ಆಫ್ ಮಾಟಿ ಇದೆ. ಸೊ ಫಸ್ಟು ಮಾಟಿ ಬಂದು ನಮ್ಮ ಅತ್ತೆಗೆ ನಾನು ಕೊಡಿಸಿದಂಥ ಮಾಟಿ ಇದು. ಅಂದರೆ ವೈಟ್ ಸ್ಟೋನ್ದು ಓಲೆ ತೋರಿಸಿದ್ನಲ್ಲ, ಅದು ಜೊತೆಗೆ ಇದು ಒಂದು ಕೊಡಿಸಿದ್ದೆ. ಸೊ ಗ್ರಾಮ್ಸು 6 ಗ್ರಾಮ್ಸ್ ಏನೋ ಇದೆ, 3 ಗ್ರಾಮ್ಸ್ ಈಚು. ಸೊ ಎಷ್ಟಾಯಿತು ಅಂತ ನನಗೆ ನೆನಪಿಲ್ಲ, ಬಟ್ ಅವರು ಇಷ್ಟಪಟ್ಟು ಇದನ್ನು ತೊಗೊಂಡ್ರು. ಬಟ್ ಅವ್ರ ಹತ್ರ ಆಲ್ರೆಡಿ ಒಂದು ಸ್ಮಾಲ್ ಮಾಟಿ ಇತ್ತು, ಅಂದರೆ ರೆಗ್ಯುಲರ್ ಯೂಸ್ಗೆ. ಸೊ ಇದು ಯಾವುದೂ ನಾನು ಯೂಸ್ ಮಾಡಲ್ಲ ಆ್ಯಕ್ಚುಲಿ, ಬಟ್ ನೆನಪಿಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಈ 2 ಮಾಟಿ ನಮ್ಮ ಅತ್ತೆದು ಅಂತಲೇ ಹೇಳ್ಬೋದು. ಸೊ ನಾನು ನನಗೆ ಅಂತ ತೊಗೊಂಡಿರೋದು ಈ ಮಾಟಿ, ಸೈಡ್ ಮಾಟಿ. ಇದು ಒಂದೊಂದು 6 ಗ್ರಾಮ್ಸ್ ಇದೆ, ಟೋಟಲ್ 12 ಗ್ರಾಮ್ಸ್ ಇದೆ 2 ಸೇರಿ. ಸೊ ಇದು ರೀಸೆಂಟಾಗಿ 1-2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಒಂಥರ ಹಾಕ್ಕೊಂಡ್ರೆ ಅಂತೂ ಎದ್ದು ಕಾಣುತ್ತೆ. ಇದರಲ್ಲಿ 6 ಗ್ರಾಮ್ಸ್ಗೆ 3 ಲೇಯರ್ಸ್ದು ಇತ್ತು, ಅಂದರೆ 12 ಗ್ರಾಮ್ಸ್ಗೆ 3 ಲೇಯರ್ಸ್ದು. ಅದು ತುಂಬ ಅದು ಸಣ್ಣ ಥರ ಇತ್ತು ಅಂತ ಇದು ಎದ್ದು ಕಾಣುತ್ತೆ ಅಂತ ನಾನು ಸ್ವಲ್ಪ ದಪ್ಪ ಇರೋವಂಥದ್ದೇ ತೊಗೊಂಡೆ. ನೋಡಿ ಈ ಥರ ಕಾಣುತ್ತೆ. ಸೊ ನೋಡಿದ್ರಲ್ಲ ನನ್ನ ಹತ್ರ ಇರುವಂಥ ಇಯರಿಂಗ್ಸ್ ಕಲೆಕ್ಷನು ನಿಮಗೆಲ್ಲ ಹೇಗೆ ಅನ್ನಿಸ್ತು. ಮತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಫೈನಲಿ ಆಫ್ಟರ್ ಹತ್ರ ಇನ್ನು 1.5 ಇಯರೇ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ. ಅವತ್ತಿಂದ ಕೇಳ್ತಾನೆ ಇದ್ರಿ. ನನ್ನ ಒಂದು ಲಿಸ್ಟಲ್ಲಿ ಇರಲಿಲ್ಲ ಜ್ಯುವೆಲರಿ ಕಲೆಕ್ಷನ್ ಮಾಡಬೇಕು ಅಂತ, ಬಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಮತ್ತು ಇದು ಏನು ಯೋಚನೆ ಮಾಡಬೇಡಿ, ಸೇಫಾಗೇ ಇರುತ್ತೆ ಲಾಕರಲ್ಲಿರೋದ್ರಿಂದ. ಸೊ ಆ ಒಂದು ರೀಸನಿಂದ ಇದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಓಲೆಗಳಲ್ಲಿ ಇಷ್ಟು ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರಾಗ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವ್ಯೂವರ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ಒಂದು ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.